ನೋಡಿ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದರು, ನಮಗೆ ಸಿದ್ದರಾಮಯ್ಯ ಬಗ್ಗೆ ವಿರೋಧ ಇಲ್ಲ. 5 ವರ್ಷ ಮುಖ್ಯಮಂತ್ರಿ ಆದರು, ಇವತ್ತು ಮುಖ್ಯಮಂತ್ರಿ ಆದರು. ಆದರೆ ನಮ್ಮ ಸಮಾಜದಲ್ಲಿ ಯಡಿಯೂರಪ್ಪನವ್ರಿಗೂ ತೊಂದರೆ ಕೊಟ್ಟರು, ಒಳ್ಳೆ ಕೆಲಸ ಮಾಡಿದರು. JH ಪಟೇಲ್ರಿಗೂ ಬಿಡಲಿಲ್ಲ, ವೀರೇಂದ್ರ ಪಾಟೀಲ್ರಿಗೂ ಬಿಡಲಿಲ್ಲ, SR ಬೊಮ್ಮಾಯಿಯವರು ಬಿಡಲಿಲ್ಲ. ಆದರೆ ಈ ರೀತಿ ನಮ್ಮಲ್ಲಿ ಒಗ್ಗಟ್ಟಕ್ಕೆ ಈ ರೀತಿ ನಮ್ಮನ್ನು ಒಡೆದಾಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕೆಲವು ದುಷ್ಟಶಕ್ತಿಗಳು. ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ಕೆಲವು ನಮ್ಮವರು ಹಿತಶತ್ರುಗಳು. ಅದಕ್ಕೆ ಅವರಿಗೆ ಮುಂದಿನ ದಿನಮಾನಗಳು ಉತ್ತರ ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಯಾರು ಹೇಳಿದ್ರು ಈ ರಾಜ್ಯದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನೋಡಿದ್ರು? ಯಡಿಯೂರಪ್ಪ ಆನೆ ನಡೆದ ದಾರಿ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು. ನನ್ನ ಪಕ್ಷ ರಾಜಕಾರಣ ಮಾತಾಡಲ್ಲ, ಯಾಕಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ರಾಷ್ಟ್ರೀಯ ನಾಯಕರು. ಅವರು ಮುಂದುವರಿಸ್ತಕ್ಕಂಥ ವಿಶ್ವಾಸ ಇದೆ. ನಾವು ಸಮಾಜ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವೀರಶೈವ ಲಿಂಗಾಯತ ಒಳಪಂಗಡಗಳನ್ನ ಒಂದು ವೇದಿಕೆಯಲ್ಲಿ ತರ್ತೀವಿ, ಮಠಾಧೀಶರನ್ನು ಕರೆತರ್ತೀವಿ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ, ಮಠಾಧೀಶರಲ್ಲಿದ್ದಾವೆ. ಒಡೆದ ಮನಸ್ಸುಗಳನ್ನ ಕಟ್ತಕ್ಕಂಥ ಕೆಲಸವನ್ನು ನಾವು ಮುಂದಾಗಿದ್ದೀವಿ. ಮತ್ತು ಒಂದು ನಿಮಿಷ, ನಾವು ಹೇಳ್ತಾ ಇದೀವಿ, ಸಮಾಜ ಒಂದುಗೂಡಬೇಕು. 2023 ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದ ಮತಗಳು ಬಹುತೇಕ ಕಾಂಗ್ರೆಸ್ ಹೋಗಿದೆ, ವಾಪಸ್ ಕರೆತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡೋಣ, ಈಗ ಯಾರನ್ನ ಹೇಳಿದು ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರಾಗಿ, ಸೂರ್ಯ ಚಂದ್ರೇಶ್ ಸತ್ಯನ ಅಷ್ಟೇ ಸತ್ಯ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಚುನಾವಣೆಗಳು ಆಗ್ತವೆ.